Everyone, welcome back to my channel. SSLC 2022 Mathematics 25 days crash course. Chapter wise important questions discuss ಮಾಡ್ತಾ ಬರ್ತಾ ಇದೀನಿ. Today we are moving on to day 9. So in previous session day 8 ಅಲ್ಲಿ ನಾನು triangle lessons ಅಲ್ಲಿ ಬರುವಂತ Pythagoras theorem ಮತ್ತೆ area similarity of area of similar triangle theorem ನ ಡಿಸ್ಕಸ್ ಮಾಡಿ ಆ ಲೆಸನ್ ನ ಎಂಡ್ ಮಾಡಿದ್ದೆ. Today we are moving on to the next lesson, that is circles. Easy ಅಂತ ನಿಮ್ಗೆ ಅನ್ನಿಸ್ಬೋದು, ಬಟ್ ಎಷ್ಟೋ ಸ್ಟೂಡೆಂಟ್ಸ್ ಇದರಲ್ಲೂ ಮಿಸ್ಟೇಕ್ಸ್ ಮಾಡುವಂತ ಚಾನ್ಸಸ್ ಇದೆ. ಹಾಗಾಗಿ ಈ ಲೆಸನ್ಸ್ ಅಲ್ಲಿ ಏನ್ ಬರುತ್ತೆ, ಯಾವ ತರ ಕಾನ್ಸೆಪ್ಟ್ ನ ನೀವು ಅರ್ಥ ಮಾಡ್ಕೊಂಡು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ಹೇಳ್ತಾ ಬರ್ತೀನಿ. ನೋಡಿ, ಫಾರ್ ದಿಸ್ ಲೆಸನ್ ಯು ಹ್ಯಾವ್ ಟೋಟಲ್ ವೇಟೇಜ್ 3 or 4 marks ಮ್ಯಾಕ್ಸಿಮಮ್. ಓಕೆ, ಆಕ್ಚುಲಿ ಈ ಸ್ಟೇಟ್ ಪ್ರಿಪರೇಟರಿ ಪೇಪರ್ ನೋಡಿದ್ರೆ ನಿಮಗೆ ಓನ್ಲಿ ಥಿಯರಮ್ ಒಂದೇ ಕೊಟ್ಟಿದ್ದೀನಿ, ಯಾವುದೇ ಕ್ವೆಶನ್ಸ್ ಕೊಟ್ಟಿರಲಿಲ್ಲ. ಸೊ 3 marks. ಬಟ್ ಮಾಡೆಲ್ ಪೇಪರ್ ನಾವು ನೋಡಿದ್ರೆ ಯು ಹ್ಯಾವ್ 4 marks. ಸೊ ಹಾಗಾಗಿ ಮ್ಯಾಕ್ಸಿಮಮ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ 4 marks ಫ್ರಮ್ ದಿಸ್ ಲೆಸನ್. ಓಕೆ, ಹಾಗಾದ್ರೆ ಯಾವುದು ಮ್ಯಾಕ್ಸಿಮಮ್ 4 marks ಅಂದ್ರೆ ಏನೆಲ್ಲ ನೋಡ್ಕೋಬೇಕು ಅಂತಂದ್ರೆ, ಫಸ್ಟ್ ಥಿಂಗ್ ಈಸ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಥಿಯರಮ್, ಬೋತ್ ದ ಥಿಯರಮ್ಸ್. ನೋಡಿ, ಇದರಲ್ಲಿ ನಾವು ಯಾವುದೇ ಥಿಯರಮ್ 1ನೇ ಕೊಡೋದು, ಥಿಯರಮ್ 2ನೇ ಕೊಡೋದು ಅಂತ ಹೇಳಿ ಡೆಫಿನೆಟ್ ಆಗಿ ಹೇಳಕ್ಕಾಗಲ್ಲ. ಓಕೆ, ಇಟ್ ಮೇ ಬಿ ಥಿಯರಮ್ 1 ಆರ್ ಇಟ್ ಮೇ ಬಿ ಥಿಯರಮ್ 2, ಎರಡನ್ನೂ ನೀವು ಪ್ರಾಕ್ಟೀಸ್ ಮಾಡಿರಬೇಕಾಗತ್ತೆ. ಓಕೆ, ಸೊ ನಾನು ಫಸ್ಟು ನಿಮಗೆ ಥಿಯರಮ್ನ ಇನ್ನೊಂದ್ಸರಿ ರೀಕಾಲ್ ಮಾಡ್ತೀನಿ. ಈಗ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ, ಬಟ್ ಇನ್ನೊಂದ್ಸರಿ ಥಿಯರಮ್ ಹೇಗೆ ಅರ್ಥ ಮಾಡಿಕೊಂಡು ಫಿಗರ್ ಹೇಗೆ ಬರೀತೀರಾ, ಡೇಟಾ ಟು ಪ್ರೂವ್ ಎಲ್ಲ ಹೇಗೆ ಈಸಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಬರ್ತೀನಿ. ಇನ್ನೊಂದ್ಸರಿ ರೀಕಾಲ್ ಮಾಡ್ಕೊಳ್ಳಿ. ಸೊ ನೋಡಿ, ಫಸ್ಟ್ ಥಿಯರಮ್ ಈ ತರ ಕೊಡ್ತಾರೆ, ಥಿಯರಮ್ 1, ಥಿಯರಮ್ 2, ಥಿಯರಮ್ 4.1, 4.2 ಅಂತ ಹೇಳಿ ಟೆಕ್ಸ್ಟ್ ಬುಕ್ ಅಲ್ಲಿದೆ. ಸೊ ಏನ್ ಫಸ್ಟ್ ಥಿಯರಮ್ ಏನ್ ಹೇಳುತ್ತೆ ಅಂದ್ರೆ, ದಿ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಅ ಸರ್ಕಲ್, ಕೇಳಿಸ್ಕೊಳ್ಳಿ, ದಿ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಅ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್ ಥ್ರೂ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಈಗ ಆಲ್ರೆಡಿ ಟ್ಯಾಂಜೆಂಟ್ ಅಂದ್ರೆ ನಾವು ಡಿಸ್ಕಸ್ ಮಾಡಿದೀವಿ, ಅಂದ್ರೆ ಒಂದು ಸರ್ಕಲ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಆ ಸರ್ಕಲ್ಗೆ ಒಂದು ಸ್ಟ್ರೈಟ್ ಲೈನ್ ಒಂದು ಪಾಯಿಂಟ್ಗೆ ಟಚ್ ಆಗಿ ಪಾಸ್ ಆದ್ರೆ, ಸೊ ಇಫ್ ಎನಿ ಸ್ಟ್ರೈಟ್ ಲೈನ್ ಪಾಸಿಂಗ್ intersecting at one point to a circle, we are going to call it as a tangent. ಅದೇ ನೋಡಿ, 2 pointsಗೆ ನೋಡಿ, ಇದೇ ಸ್ಟ್ರೈಟ್ ಲೈನ್ ಇಫ್ ಇಟ್ ಪಾಸಸ್ ಇಂಟರ್ಸೆಕ್ಟಿಂಗ್ ಅಟ್ 2 points ಅಂದ್ರೆ ವಿ ಕಾಲ್ ಇಟ್ ಆಸ್ ಅ ಸೀಕೆಂಟ್. ಹೌದಾ? ಈಗ ಈ ಟ್ಯಾಂಜೆಂಟ್ ನೋಡಿ, ಒಂದು ಟ್ಯಾಂಜೆಂಟ್ ನ ಒಂದು ಸರ್ಕಲ್ ಮೇಲೆ ಯಾವುದೇ ಪಾಯಿಂಟ್ ಅಲ್ಲಿ ನಾವು ಡ್ರಾ ಮಾಡಿದ್ರು, ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್ ಥ್ರೂ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಫ್ ವಿ ಕನ್ಸಿಡರ್ ಅಸ್ ಟ್ಯಾಂಜೆಂಟ್ ಟು ಅ ಸರ್ಕಲ್, that tangent will be perpendicular to the radius. ನೋಡಿ, ರೇಡಿಯಸ್ಗೆ ಆ ಟ್ಯಾಂಜೆಂಟ್ ಪರ್ಪೆಂಡಿಕ್ಯುಲರ್ ಎಲ್ಲಿರುತ್ತೆ? ಪರ್ಪೆಂಡಿಕ್ಯುಲರ್ ಅಂದ್ರೆ ಅಟ್ ದಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಥವಾ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಓಕೆ, ಈಗ ಪ್ರೂವ್ ಮಾಡ್ತಾ ನೋಡೋಣ. ನೋಡಿ, ಸಿ ಫಸ್ಟ್ ಆಸ್ ಇಟ್ ಈಸ್ ಅ ಸರ್ಕಲ್, ಎಸ್ ಯು ಹ್ಯಾವ್ ಟು ರೈಟ್ ಅ ಸರ್ಕಲ್. ಸರ್ಕಲ್ ಬರ್ಕೊಳ್ಳಿ. ಒಂದು ಟ್ಯಾಂಜೆಂಟ್ ಈ ತರ ಡೌನ್ವರ್ಡ್ಸ್ ಬರೀರಿ, ಈ ತರ ಇಂಟರ್ಸೆಕ್ಟ್ ಆಗಿ ಮೂವ್ ಆಗ್ತಿರೋ ತರ ಟ್ಯಾಂಜೆಂಟ್. ನೋಡಿ, ಸ್ಟ್ರೈಟ್ ಲೈನ್, ಇಟ್ ಇಸ್ ಪಾಸಿಂಗ್ ಥ್ರೂ ಅಟ್ ಒನ್ ಪಾಯಿಂಟ್. ನೋಡಿ, ದಿಸ್ ಪಾಯಿಂಟ್. ಓಕೆ, so now let us consider as a tangent as an xy, point as p. Okay, so center na o anta ತಗೊಳ್ಳೋಣ. ಸೊ ಅವಾಗ OP ಏನಾಯ್ತು, ಇಲ್ಲಿ ನಮಗೆ ರೇಡಿಯಸ್ ಆಯ್ತು. ಕ್ಲಿಯರ್ ಆಯ್ತಾ? ಈಗ ನೋಡಿ, ಇಲ್ಲಿ ನಾವು ಏನಂತ ಪ್ರೂವ್ ಮಾಡಬೇಕು, ದಿಸ್ ಇಸ್ ಪರ್ಪೆಂಡಿಕ್ಯುಲರ್ ಮೀನ್ಸ್ OP ಇಸ್ ಪರ್ಪೆಂಡಿಕ್ಯುಲರ್ ಟು XY ಅಂತ ಪ್ರೂವ್ ಮಾಡಬೇಕು. ಅರ್ಥ ಆಗ್ತಿದೆ ಅನ್ಕೋತೀನಿ. ಸಿ XY ಇಸ್ ಅ ಟ್ಯಾಂಜೆಂಟ್, ಇಟ್ ಇಂಟರ್ಸೆಕ್ಟಿಂಗ್ ಅ ಸರ್ಕಲ್ ಅಟ್ ಒನ್ ಪಾಯಿಂಟ್ P. At this point P, the radius is perpendicular to the tangent or tangent is perpendicular to the radius. ಅಂದ್ರೆ 90 degree ಅಂತ ನಾವು ಪ್ರೂವ್ ಮಾಡಬೇಕು. Okay, so as you all know that any theorem you have step by step, that is data. Data ಬರಿತೀರಾ. What is the data? Data ಏನ್ ಬರಿತೀರಾ ಅಂದ್ರೆ, ಫಸ್ಟ್ tangent ಬರ್ಕೊಳ್ಳಿ. What is a tangent? So XY. So XY is a tangent. ನೋಡಿ, ಏನ್ ಬರಿತೀರಾ? XY is a tangent to a circle. ನೋಡಿ, to a circle with center O. ನೋಡಿ, with center O. ಇಷ್ಟೇ ಸಾಕು, ನೀವು ಇನ್ನೇನು ಬರೆಯೋದು ಬೇಡ. XY is a tangent to a circle with center O. To prove, ನಾವೇನಂತ ಪ್ರೂವ್ ಮಾಡ್ಬೇಕೀಗ, this OP, that is radius OP is perpendicular to XY ಅಂತ. ನೋಡಿ, ಪರ್ಪೆಂಡಿಕ್ಯುಲರ್ ಸಿಂಬಲ್ ಹೀಗೆ ಬರೆದ್ರೆ ಸಾಕು. ಸೊ OP is perpendicular to XY. ಇನ್ನೊಂದು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ನೋಡಿ, we have to take one construction. ಏನಂತ ಅಂದ್ರೆ, ಇದೇ ಟ್ಯಾಂಜೆಂಟ್ ಮೇಲೆ ನಾನು ಇನ್ನೊಂದು ಪಾಯಿಂಟ್ Q ಅನ್ನೋ ಪಾಯಿಂಟ್ ತಗೋಬೇಕು. ಕ್ಲಿಯರ್? ಟೇಕ್ ಪಾಯಿಂಟ್ Q ಆನ್ XY. ಬಟ್ ಇಲ್ಲಿ ಒಂದು ಕಂಡೀಷನ್ ಇದೆ, ಅದರ್ ದೆನ್ ಪಾಯಿಂಟ್ P. ಅಂದ್ರೆ ಆಲ್ರೆಡಿ P ಇಸ್ ಆಲ್ಸೋ ಆನ್ XY, ರೈಟ್? ಈ P ಅನ್ನೋ ಪಾಯಿಂಟು XY ಮೇಲೆ ಇದೆ. ಸೊ ನಾವೇನಂತ ಬಿಡ್ತೀವಿ, ಟೇಕ್ ಅ ಪಾಯಿಂಟ್ Q ಆನ್ XY ಅನ್ಬಿಟ್ವಿ. ಬಟ್ ಇಲ್ಲೊಂದು ಕಂಡೀಷನ್, ಆ ಪಾಯಿಂಟ್ P ಅನ್ನೋದನ್ನ ಬಿಟ್ಟು, ಮೀನ್ಸ್ ಸಿ ಟೇಕ್ ಪಾಯಿಂಟ್ Q ಆನ್ XY ಅದರ್ ದೆನ್ P. ಓಕೆ, ಸೊ ಹಾಗಾದ್ರೆ ಏನಾಯ್ತು,
ಏನಂತ ಬರೀತೀರಾ, ಟೇಕ್ ಪಾಯಿಂಟ್ Q ಆನ್ XY ಅದರ್ ದೆನ್ P. ಯಾಕೆ ಅದರ್ ದೆನ್ P ಅಂತಂದ್ರೆ P is also point on XY. ಸೊ ಆ ಪ್ಲೇಸ್ ಬಿಟ್ಟು ಅಂತ ಹೇಳಿ. ಸೊ ದಟ್ ಪಾಯಿಂಟ್, ಅದರ್ ದೆನ್ ದಟ್ ಪಾಯಿಂಟ್ ಯು ಕ್ಯಾನ್ ಟೇಕ್ ಆನ್ ಎನಿ ಪಾಯಿಂಟ್ ಆನ್ XY ಅಂತ. ಓಕೆ, ಅದರ್ ದೆನ್ P. ನಾವು ವಾಟ್ ವಿ ಆರ್ ಡೂಯಿಂಗ್, ನೆಕ್ಸ್ಟ್ ಅಲ್ಲಿಂದ ಏನ್ ಮಾಡ್ತಿದೀವಿ, ಎಸ್ ಜಾಯಿನ್. ಸೊ ಹಾಗಾದ್ರೆ ಆ್ಯಂಡ್ ಜಾಯಿನ್ ನೋಡಿ, ಆ್ಯಂಡ್ ಜಾಯಿನ್ OQ ನ ಜಾಯಿನ್ ಮಾಡಿ. ನೋಡಿ, ಇಫ್ ಯು ಆರ್ ಜಾಯಿನಿಂಗ್ OQ, ಯು ಹ್ಯಾವ್ ಒನ್ ಪಾಯಿಂಟ್ ಇಂಟರ್ಸೆಕ್ಟಿಂಗ್ ಅಟ್ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅಲ್ವಾ, ಪಾಸ್ ಆಗಿ ಹೋಗ್ತಿದೆ. ಕನ್ಸಿಡರ್ ದಟ್ ಪಾಯಿಂಟ್ ಆಸ್ R. ಓಕೆ, ಅದನ್ನೇ ನೀವು ಲೇಬಲ್ ಮಾಡೋದು ಬೇಡ, ಜಸ್ಟ್ ಯು ಕನ್ಸಿಡರ್ ಇಟ್ ಆಸ್ ಪಾಯಿಂಟ್ R. ಇನ್ನೊಂದ್ಸರಿ ನೋಡ್ಕೊಳ್ಳಿ, ಡೇಟಾ ಅಂದ್ರೆ just you label the tangent, which is a tangent. XY is a tangent. ಯಾವುದಕ್ಕೆ, to a circle with center O ಅಥವಾ with O. To prove OP is perpendicular to XY. ನೋಡಿ, OP is perpendicular to this. Here we have perpendicular. ನೋಡಿ, ನಿಮಗೆ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಆಗುತ್ತೆ, ಮ್ಯಾಮ್ ನಮಗೆ ಸ್ಟೇಟ್ಮೆಂಟ್ ನೋಡಿ ಥಿಯರಮ್ 1 ಥಿಯರಮ್ 2 ಅಂತ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದ್ರೆ, ನೋಡಿ ಈ ಥಿಯರಮ್ಗೆ ಈ ವರ್ಡ್ ನ ನೆನ್ಪಿಟ್ಕೊಳ್ಳಿ, ಪರ್ಪೆಂಡಿಕ್ಯುಲರ್. ಸೊ ಕೀವರ್ಡ್ಸ್, ಅದಕ್ಕೆ ನಾನು ಟ್ರಯಾಂಗಲ್ಸ್ ಅಲ್ಲೂ ಥಿಯರಮ್ಸ್ಗೆ ಕೀವರ್ಡ್ಸ್ ಕೊಟ್ಟೆ, ಇಲ್ಲೂ ಐ ಆಮ್ ಗಿವಿಂಗ್ ಕೀವರ್ಡ್ಸ್ ಫಾರ್ ಥಿಯರಮ್. ಓಕೆ, ಫಾರ್ ಫಸ್ಟ್ ಥಿಯರಮ್ ನೋಡಿ, ಈ ತರ ಫಿಗರ್ ಬರ್ಕೊಂಡು ನೀವು ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ ಅಂತಂದ್ರೆ ದ ಕೀವರ್ಡ್ ಯು ಹ್ಯಾವ್ ಟು ರಿಮೆಂಬರ್ ಇಸ್ ಪರ್ಪೆಂಡಿಕ್ಯುಲರ್. ಇಫ್ ದ keyword is perpendicular, you have to think that it is a theorem 1. If it is, ಅಲ್ಲಿ ನಾನು ಇನ್ನೊಂದು ಪಾಯಿಂಟ್ ಹೇಳ್ಕೊಡ್ತೀನಿ ಯಾವ ಕೀವರ್ಡ್ ಅಂತ ಹೇಳಿ, ಸೆಕೆಂಡ್ ಥಿಯರಮ್. ಓಕೆ, ಸೊ ಕನ್ಸ್ಟ್ರಕ್ಷನ್ ಏನ್ ಮಾಡಿದ್ರಿ, ಟೇಕ್ ಅ ಪಾಯಿಂಟ್ Q. ನೋಡಿ, ಇಲ್ಲೊಂದು Q ಅನ್ನು ತಗೊಳ್ತೀರಾ, ವೇರ್ ಯು ಆರ್ ಗೋಯಿಂಗ್ ಟು ಟೇಕ್ ದಟ್ on XY. But we have one condition here, other than P. Means point P is also on XY. So ಆ ಪಾಯಿಂಟ್ ಒಂದು ಬಿಟ್ಟು ಇನ್ನೆಲ್ಲಿ ಬೇಕಾದ್ರೂ you can consider a point Q. Then join OQ. While joining, it intersect the circumference of circle. Consider that point as R. Is it clear? ಇಲ್ಲಿವರೆಗೂ ಕ್ಲಿಯರ್ ಆಗಿದೆ ಅನ್ಕೋತೀನಿ. Now we'll go for proof. Proof ಹೋಗೋಣ. ಏನಂತ ಶುರು ಮಾಡ್ತೀರಾ, ಕನ್ಸಿಡರ್. ಏನ್ ಕನ್ಸಿಡರ್ ಮಾಡಬೇಕು, OQ ನ ಕನ್ಸಿಡರ್ ಮಾಡಬೇಕು. See, OQ na can be split into two parts from O to R, R to Q. Yes. So OR plus RQ anta bariboda nodi. So consider OQ. So as we have to consider complete OQ. Nodi OQ antandre higide. OQ. Idra madhye the circumference, it is an R, it is intersecting at R. Hagadre instead of OQ, can we write it as OR plus RQ? Yes. Next step nodi, ade OQ is equal to, see, OR and OP are equal, right? See, if I consider a circle like this, circle anta consider madidre, this is OR agirbodu, this is OP. So they both are what? Radii, same radii. So in place of OR, I am substituting OP plus RQ. That means we can write it as OP equals OR, same radii. We can write it as a same radii. Clear? Now observe this sentence. This sentence na nodkoli. ಈಗ ನನಗೆ OQ ಬೇಕು ಅಂತಂದ್ರೆ, ಫಾರ್ OP you have to add RQ, then only it is equal to OQ. If we compare only these two, OQ and OP, here we can understand that OQ is greater than OP. ಹೌದಾ? ನೋಡಿ, OP ಗೆ ನೀವು RQ ಅನ್ನೋದನ್ನ ಆಡ್ ಮಾಡಿದ್ರೆ ಅಷ್ಟೇ it is equal to OQ. ಬರೀ ನೀವು OP ಕನ್ಸಿಡರ್ ಮಾಡಿದ್ರೆ it is not possible. ಸೊ OQ ನೇ ಜಾಸ್ತಿ ಆಯ್ತು. ಹಾಗಾದ್ರೆ ಇನ್ನೇನ್ ಬರಿಬಹುದು, ಇದನ್ನ ರಿವರ್ಸ್ ಆಗಿ ಬರೆದ್ರೆ ಏನ್ ಬರಿಬಹುದು, OP is less than OQ. ನೋಡಿ, OQ is greater than OP, or you can consider it as OP is less than OQ. ಹಾಗಾದ್ರೆ ನೋಡಿ, ಈ XY ಮೇಲೆ ನೀವು ಯಾವುದೇ ಪಾಯಿಂಟ್ ಕನ್ಸಿಡರ್ ಮಾಡಿ, ಇಲ್ಲೊಂದು ಪಾಯಿಂಟ್ ಯಾವುದೇ ಪಾಯಿಂಟ್ ಕನ್ಸಿಡರ್ ಮಾಡಿದ್ರು ನಮ್ಗೆ ಏನ್ ಬರುತ್ತೆ, OP is a shortest. ಹಾಗಾದ್ರೆ ಇದ್ರ ಪ್ರಕಾರ ಸೆಂಟೆನ್ಸ್ ಏನ್ ಬರಿಬಹುದು ಅಂತಂದ್ರೆ, ನಾವು OP is the shortest. ನೋಡಿ, OP is the shortest ಅಂತ ಯಾಕೆ ಹೇಳ್ತಿದೀವಿ, ಲೆಸ್ ಅಂತ ಬಂದಿದೆ ನೋಡಿ, ಶಾರ್ಟೆಸ್ಟ್ ಡಿಸ್ಟೆನ್ಸ್. ನೋಡಿ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಫ್ ಆಲ್ ಇನ್ಫೈನೈಟ್ ಪಾಯಿಂಟ್ಸ್ ಅಂತ ಬರೆದ್ ಬಿಡ್ತೀವಿ ಒಟ್ಟಿಗೆ, ಕನ್ಕ್ಲೂಷನ್. ಓಕೆ, ಆಫ್ ಆಲ್ ಇನ್ಫೈನೈಟ್ ಪಾಯಿಂಟ್ಸ್. ಯಾಕೆ ಈಗ ಬರದ್ವಿ ಅಂತಂದ್ರೆ, ಸಿ ಅಗೇನ್ ಇಲ್ಲೇ ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ಇನ್ನೊಂದು ಹೇಳ್ತೀನಿ. ಇಫ್ ಐ ಕನ್ಸಿಡರ್ ಇಟ್ ಆಸ್ OS, ಇಲ್ಲಿಂದ ಜಾಯಿನ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ, OS ಇಲ್ಲೊಂದು ಯಾವುದೋ ಒಂದು ಪಾಯಿಂಟ್ ಲೈಕ್ T ಅಂತ ಬಂದಿದೆ. ಈಗ ನಾನು OS ನ OT plus TS ಅಂತ ಬರಿತೀನಾ. ಓಕೆ, ಸೊ ಇನ್ ಪ್ಲೇಸ್ ಆಫ್ OT ಕ್ಯಾನ್ ಐ ಸಬ್ಸ್ಟಿಟ್ಯೂಟ್ OP, ಸೇಮ್ ರೇಡಿ. ಅಗೇನ್ ಏನಾಯ್ತು, OS ಇಸ್ ಗ್ರೇಟರ್ ದೆನ್ OP ಆರ್ OP ಇಸ್ ಲೆಸ್ ದೆನ್ OS. ಇಸ್ ಇಟ್ ಕ್ಲಿಯರ್? ಹಾಗಾಗಿ ಈ ತರ ಪದೇ ನಾವು ಯಾವುದೇ ಪಾಯಿಂಟ್ ತಗೊಳ್ದೇನೆ ಒಂದೇ ಪಾಯಿಂಟ್ ಅಲ್ಲಿ ಕ್ಲಿಯರ್ ಆಯ್ತು ಅಂತಂದ್ರೆ, ಯು ಕ್ಯಾನ್ ರೈಟ್ ಇಟ್ ಆಸ್ OP is the shortest distance of all infinite points ಅಂತ ಹೇಳ್ಬಹುದು. ಓಕೆ, ಹಾಗಾದ್ರೆ therefore ನೋಡಿ, ಒಂದು ಲೈನ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ, ಆ ಲೈನ್ಗೆ ಈ ತರ ಎಲ್ಲ ನೀವು ಡ್ರಾ ಮಾಡ್ತೀರಾ.
ಯಾವುದೋ ಒಂದನ್ನ ನಾವು ಶಾರ್ಟೆಸ್ಟ್ ಅಂತ ಹೇಳ್ತಿದೀವಿ ಅಂದ್ರೆ ಇಟ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಹಾಗಾದ್ರೆ ದೇರ್ ಫೋರ್ ಫೈನಲಿ ನಾವೇನಂತ ಹೇಳ್ಬೋದು, OP is perpendicular to XY because ಶಾರ್ಟೆಸ್ಟ್ ನೋಡಿ, ಶಾರ್ಟೆಸ್ಟ್ ಡಿಸ್ಟೆನ್ಸ್ is always perpendicular ನೋಡಿ, is always perpendicular. ಇದನ್ನ ಅಬ್ಸರ್ವ್ ಮಾಡಿ, ಇಷ್ಟನ್ನು ಬರೆದ್ರೆ ಆಯ್ತು ನೋಡಿ, 3 marks ಈಸಿಯಾಗಿ ಬರುತ್ತೆ ಇದರಲ್ಲಿ ನೋಡಿ. ಆಸ್ ಐ ಟೆಲಿಂಗ್ ಯು ಅಗೇನ್ ಅಂಡ್ ಅಗೇನ್, ಸೊ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಯಾವುದೇ ಒಂದು ಥಿಯರಮ್ ನೀವು ಬರಿಬೇಕು ಅಂದ್ರೆ ಫಿಗರ್ ಇಸ್ ಮಸ್ಟ್. ನೀವು ಫಿಗರೇ ಬರಿದೆ ಪ್ರತಿಯೊಂದು ಡೇಟಾ ಟು ಪ್ರೂವ್, ಕನ್ಸ್ಟ್ರಕ್ಷನ್ ಪ್ರೂಫ್ ಎಲ್ಲ ನೀವು ಬರೆದ್ರು, ಯು ವಿಲ್ ನಾಟ್ ಗೆಟ್ ಮಾರ್ಕ್ಸ್. ಓಕೆ, ರಿಮೆಂಬರ್ ದಟ್. ಫಸ್ಟ್ ರೈಟ್ ದ ಫಿಗರ್, ಅಕಾರ್ಡಿಂಗ್ ಟು ಫಿಗರ್ ಯು ರೈಟ್ ಇಟ್ ಆಸ್ ಡೇಟಾ ಟು ಪ್ರೂವ್ ಕನ್ಸ್ಟ್ರಕ್ಷನ್ ಅಂಡ್ ಪ್ರೂಫ್. ಓಕೆ, ಏನಾಯ್ತು, ಒಂದು XY ಅನ್ನೋ ಟ್ಯಾಂಜೆಂಟ್ ಅಂತ ತಗೊಂಡ್ವಿ, ಇಟ್ ಇಸ್ ಅ tangent to a circle with center O. Then what we have to prove here, radius is perpendicular to the tangent, that means radius is OP, tangent is XY, so we are writing it as OP is perpendicular to XY. Here we went for construction, that we took another point Q on that the same tangent, okay, other than point P. Here if I consider that whole distance OQ, it is a combination of OR plus RQ. In place of OR we can substitute OP because OP equals OR, we have same radii. Then OQ is greater than OP, or you can write it as OP is less than OQ. What it means that OP is the shortest distance of all infinite points, means P ಬಿಟ್ಟು ಇನ್ ಯಾವುದೇ ಪಾಯಿಂಟ್ ನೀವು XY ಮೇಲೆ ತಗೊಂಡ್ರು OP is the shortest distance ಅಂತ ಬರುತ್ತೆ. ಹಾಗಾದ್ರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವಾಗ್ಲೂ ಹೇಗಿರುತ್ತೆ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಫೈನಲಿ ವಿಲ್ ರೈಟ್ ಇಟ್ ಆಸ್ OP is perpendicular to XY. ನೋಡಿ, ಇದೇ ಥಿಯರಮ್ಗೆ ನೀವು ಬೇರೆ ಬೇರೆ ಆಲ್ಫಾಬೆಟ್ಸ್ ಕೊಟ್ಟು ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಫಾರ್ ಸೆಕೆಂಡ್ ಥಿಯರಮ್. ಎಸ್, ಸೆಕೆಂಡ್ ಥಿಯರಮ್ ಅಬ್ಸರ್ವ್ ಮಾಡಿ, ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತ ಹೇಳಿ ನೋಡಿ. ಇಲ್ಲಿ ಏನಂತ ಕೊಡ್ತಾರೆ, ದ ಲೆಂತ್ ಆಫ್ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್. ನೋಡಿ, ಈ ವರ್ಡ್ ನೆನ್ಪಿಟ್ಕೊಳ್ಳಿ, ಎಕ್ಸ್ಟರ್ನಲ್ ಪಾಯಿಂಟ್. ಅಲ್ಲಿ ಪರ್ಪೆಂಡಿಕ್ಯುಲರ್, ಇಲ್ಲಿ ಎಕ್ಸ್ಟರ್ನಲ್ ಪಾಯಿಂಟ್. ಯಾಕಂದ್ರೆ ಅಲ್ಲಿ ಪರ್ಪೆಂಡಿಕ್ಯುಲರ್ ಅನ್ನೋ ವರ್ಡ್ ಅಲ್ಲಿಂದ ಇಲ್ಲಿಗೆ ಬರೋಲ್ಲ, ಎಕ್ಸ್ಟರ್ನಲ್ ಪಾಯಿಂಟ್ ಅಲ್ಲ ಹೋಗಲ್ಲ, ಕನ್ಫ್ಯೂಷನ್ ಇಲ್ಲ. ಸೊ ಇಫ್ ಇಟ್ ಇಸ್ ಪರ್ಪೆಂಡಿಕ್ಯುಲರ್, ಗೋ ಫಾರ್ ಥಿಯರಮ್ 1. ಇಫ್ ಇಟ್ ಇಸ್ ಎಕ್ಸ್ಟರ್ನಲ್ ಪಾಯಿಂಟ್, ಯು ರೈಟ್ ಇಟ್ ಆಸ್ ಥಿಯರಮ್ 2. ಓಕೆ, ಏನ್ ಅದರ ಅರ್ಥ, ಏನ್ ಹೇಳುತ್ತೆ ಇದು ಅಂತ ನೋಡೋಣ. ನೋಡಿ, ದ ಲೆಂತ್ ಆಫ್ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಅ ಸರ್ಕಲ್ ಆರ್ ಈಕ್ವಲ್ ಅಂತ ಹೇಳ್ತಿದ್ದಾರೆ. ನೋಡಿ, ಇಲ್ಲಿ ನಾವು ಇಲ್ಲೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾನು ನೋಡಿ, ಇಫ್ ಐ ಕನ್ಸಿಡರ್ ಅ ಸರ್ಕಲ್, 3 ಸರ್ಕಲ್ಸ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ, 3 ಪಾಯಿಂಟ್ ತಗೊಳ್ತೀನಿ. ಇಟ್ ಈಸ್ 1 ಪಾಯಿಂಟ್, ದಿಸ್ ಇಸ್ ಅನದರ್ ಪಾಯಿಂಟ್, ದಿಸ್ ಇಸ್ ಅನದರ್ ಪಾಯಿಂಟ್. ಇಫ್ ಎನಿ ಪಾಯಿಂಟ್ ಇನ್ಸೈಡ್ ದಿ ಸರ್ಕಲ್, ನೋಡಿ ಯಾವುದೇ ಒಂದು ಪಾಯಿಂಟ್ ಸರ್ಕಲ್ ಒಳಗಡೆ ಇದ್ರೆ ಯು ಕೆನಾಟ್ ಕನ್ಸ್ಟ್ರಕ್ಟ್ ಎನಿ ಟ್ಯಾಂಜೆಂಟ್. ಯಾಕೆ ಮ್ಯಾಮ್ ಅಂದ್ರೆ, ನೋಡಿ ಇಲ್ಲಿಂದ ಪಾಸ್ ಆಗೋ ತರ ನಾನು ಏನೋ ಒಂದು ಲೈನ್ ಹೇಳಿದೆ ಅಂತಂದ್ರೆ, ಸೊ ಇಂಟರ್ಸೆಕ್ಟಿಂಗ್ ಅ 2 ಪಾಯಿಂಟ್, ಸೊ ಇಟ್ ಬಿಕಮ್ ಸೀಕೆಂಟ್. ಸೊ ಟ್ಯಾಂಜೆಂಟ್ ಡ್ರಾ ಮಾಡಕ್ಕಾಗಲ್ಲ. ಸಿ, ದಿಸ್ ಇಸ್, ರಿಮೆಂಬರ್ ದಿಸ್, ಇಫ್ ದ ಪಾಯಿಂಟ್ ಇಸ್ ಇನ್ಸೈಡ್ ದ ಸರ್ಕಲ್ ಯು ಕೆನಾಟ್ ಡ್ರಾ ಎನಿ ಟ್ಯಾಂಜೆಂಟ್. ಬಟ್ ಇಫ್ ಇಟ್ ಈಸ್ ಆನ್ ದ ಸರ್ಕಲ್ ಯು ಕ್ಯಾನ್ ಡ್ರಾ 1 ಟ್ಯಾಂಜೆಂಟ್. ನೋಡಿ, ಸರ್ಕಲ್ ಮೇಲೆ ಇದ್ರೆ ಪಾಯಿಂಟ್, ಯು ಕ್ಯಾನ್ ಕನ್ಸ್ಟ್ರಕ್ಟ್ 1 ಟ್ಯಾಂಜೆಂಟ್ ಇದೆ. ಅದೇ ನೋಡಿ ಸರ್ಕಲ್ ಇಂದ ಆಚೆಗಿದ್ರೆ ಯು ಕ್ಯಾನ್ ಕನ್ಸಿಡರ್ 2 ಟ್ಯಾಂಜೆಂಟ್ಸ್. ನೋಡಿ, ಅದೇ ಪಾಯಿಂಟ್ ಇಂದ ಈ ಕಡೆಗೆ ಒಂದು ಬರ್ಬೋದು, ಈ ಕಡೆಗೆ ಒಂದು. ಹಿಯರ್ ದೀಸ್ 2 ಟ್ಯಾಂಜೆಂಟ್ಸ್ ಆರ್ ಈಕ್ವಲ್ ಇನ್ ಲೆಂತ್. ಅಂದ್ರೆ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ನೀವು ಡ್ರಾ ಮಾಡುವಂತ 2 ಟ್ಯಾಂಜೆಂಟ್ ಮೆಷರ್ಮೆಂಟ್ ಸೇಮ್ ಇರುತ್ತೆ ಅಂತ ಅರ್ಥ. ಈ ಥಿಯರಮ್ ಹೇಳೋದು ಅರ್ಥ ಆಗ್ತಿದೆ ಅನ್ಕೋತೀನಿ. ದ ಲೆಂತ್ ಆಫ್ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಅ ಸರ್ಕಲ್ ಆರ್ ಈಕ್ವಲ್. ಓಕೆ, ಇದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ನೋಡಿ. ಫಸ್ಟ್ ಯು ರೈಟ್ ದ ಸರ್ಕಲ್ with center O. Take 1 point, external point P. External ಅಂದ್ರೆ ಗೊತ್ತಿದೆಲ್ಲ, ಔಟ್ಸೈಡ್ ಅಂತ ಹೇಳಿ. ಫ್ರಮ್ ದಟ್ ಔಟ್ಸೈಡ್ ಡ್ರಾ 2 ಟ್ಯಾಂಜೆಂಟ್. ನೋಡಿ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ 2 ಟ್ಯಾಂಜೆಂಟ್ ನ ಡ್ರಾ ಮಾಡಿ. ಕನ್ಸಿಡರ್ ಇಟ್ ಆಸ್ PQ, PR. ಓಕೆ, ಈಗ ಫಸ್ಟ್ ಅಕಾರ್ಡಿಂಗ್ ಟು ದಿಸ್ ವಿ ಹ್ಯಾವ್ ಟು ರೈಟ್ ದಿ ಡೇಟಾ ಬರೆಯೋಣ. ಏನ್ ಬರೀತೀರಾ, PQ, ವಿಚ್ ಆರ್ ದ ಟ್ಯಾಂಜೆಂಟ್ಸ್ ಅಂತ ಬರಿಬೇಕಲ್ವಾ. PQ and PR. ಸಿ, PQ and PR are 2 ಟ್ಯಾಂಜೆಂಟ್ಸ್. ನೋಡಿ, 2 ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್, ಎಲ್ಲಿಂದ ಡ್ರಾ ಮಾಡಿದೀವಿ, ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್. ನೋಡಿ, ಎಕ್ಸ್ಟರ್ನಲ್ ಪಾಯಿಂಟ್ P. ಓಕೆ, ಟು ಅ ಸರ್ಕಲ್. ಯಾವ್ದಕ್ಕೆ ಡ್ರಾ ಮಾಡಿದೀವಿ, ಸರ್ಕಲ್ಗೆ. ಸರ್ಕಲ್ ವಿತ್ ಸೆಂಟರ್ O, ವಿತ್ O ಅಂತ ಬರೀರಿ ಸಾಕು, ಅಥವಾ ವಿತ್ ಸೆಂಟರ್ O. ಅರ್ಥ ಆಯ್ತು ಅನ್ಕೋತೀನಿ. ಡೇಟಾ ಯಾವ ಟ್ಯಾಂಜೆಂಟ್ಸ್, PQ and PR are 2 ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ P ಟು ಅ ಸರ್ಕಲ್ ವಿತ್ O ಆಸ್ ಅ ಸೆಂಟರ್, ಅಥವಾ ವಿತ್ ಸೆಂಟರ್ O ಅಂತನಾದ್ರೂ ಬರೀ. ಕ್ಲಿಯರ್ ಆಯ್ತು ಅನ್ಕೋತೀನಿ ಡೇಟಾ. ಟು ಪ್ರೂವ್ ಏನಪ್ಪಾ ಅಂತಂದ್ರೆ, ಇವೆರಡು ಈಕ್ವಲ್ ಅಂತ ಹೇಳಿ ನಾವು ಡ್ರಾ ಮಾಡಿರೋ ಟ್ಯಾಂಜೆಂಟ್ ಎರಡು ಈಕ್ವಲ್. ದಟ್ ಮೀನ್ಸ್ PQ ಈಕ್ವಲ್ಸ್ PR ಅಂತ ನಾವು ಪ್ರೂವ್ ಮಾಡಬೇಕು. PQ ಈಕ್ವಲ್ಸ್ PR.
ಇಲ್ಲೊಂದು ಕನ್ಸ್ಟ್ರಕ್ಷನ್ ಮಾಡ್ತೀವಿ ನೋಡಿ, ವೆರಿ ಈಸಿ ಇನ್ ದಿಸ್ ಕನ್ಸ್ಟ್ರಕ್ಷನ್, ಏನು ಕನ್ಫ್ಯೂಷನ್ ಇಲ್ಲ ನೋಡಿ. ಏನ್ ಮಾಡ್ತಿದ್ದೀನಿ, ಜಸ್ಟ್ ಅಬ್ಸರ್ವ್. ಎಸ್, ಐ ಆಮ್ ಜಾಯ್ನಿಂಗ್ ಓ ಕ್ಯೂ, ಐ ಆಮ್ ಜಾಯ್ನಿಂಗ್ ಓ ಆರ್, ನೆಕ್ಸ್ಟ್ ಐ ಆಮ್ ಜಾಯ್ನಿಂಗ್ ಓ ಪಿ ನೋಡಿ, ಜಾಯ್ನ್ ಅಷ್ಟೇ ನೋಡಿ, ಜಾಯ್ನ್ ಓ ಕ್ಯೂ ಓ ಆರ್ ಓ ಪಿ ಅಷ್ಟೇ ಕನ್ಸ್ಟ್ರಕ್ಷನ್. ಇಲ್ಲಿ ಪ್ರೂಫ್ ಹೋಗ್ಬೇಕು ನೋಡಿ, ಯಾವುದೇ ಒಂದು ಟ್ಯಾಂಜೆಂಟ್ಸ್ನ ಯಾವುದೇ ಒಂದು ಈಕ್ವಲ್ ಅಂತ ಮಾಡಬೇಕು ನೋಡಿ, ಸೇಮ್ ಟು ಸೇಮ್, ಆ ಸೈಡ್ ಈ ಸೈಡ್ಗೆ ಈಕ್ವಲ್ ಅಥವಾ ಯಾವುದೋ ಒಂದು ಆಂಗಲ್ನ ಈಕ್ವಲ್, ಈ ಥರ ಡೈರೆಕ್ಟಾಗಿ ನೀವು ಈಕ್ವಲ್ ಅಂತ ತಗೊಳ್ಬೇಕು ಅನ್ನೋದಾದ್ರೆ ಅವೆರಡು ಟ್ರಯಾಂಗಲ್ಲು ಅಥವಾ ಸರ್ಕಲ್ಲು ಯಾವುದಾದ್ರೂ ಸರಿ ಕಾಂಗ್ರಿಯೆಂಟ್ ಆಗಿರಬೇಕು. ಇದು ನೆನ್ಪಿಟ್ಕೊಳ್ಳಿ. ಎಲ್ಲಾದ್ರೂ ನಿಮಗೆ ಪ್ರೂವ್ ದಟ್ ಸೈಡ್ಸ್ ಈಕ್ವಲ್, ಆಂಗಲ್ಸ್ ಈಕ್ವಲ್ ಅಂತ ಬಂದಾಗ ರಿಮೆಂಬರ್ ದಟ್ ಯು ಹ್ಯಾವ್ ಟು ಪ್ರೂವ್ ದಮ್ ಆಸ್ ಅ ಕಾಂಗ್ರಿಯೆಂಟ್. ಇಲ್ಲೂ ಅಷ್ಟೇ ನಾವು ಎರಡು ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ಬೇಕು ನೋಡಿ. ಹಿಯರ್ ಯು ಹ್ಯಾವ್ ಒನ್ ಟ್ರಯಾಂಗಲ್ ನೋಡಿ, ದಿಸ್ ಇಸ್ ಒನ್ ಟ್ರಯಾಂಗಲ್, ದಿಸ್ ಇಸ್ ಒನ್ ಟ್ರಯಾಂಗಲ್. ಓಕೆ, ಸೊ ಹಿಯರ್ ಏನಂತ ಬರೀತೀರಾ, ಇನ್ ಟ್ರಯಾಂಗಲ್ ಯಾವುದು ಓ ಕ್ಯೂ ಪಿ ಆ್ಯಂಡ್ ಟ್ರಯಾಂಗಲ್ ಓ ಆರ್ ಪಿ ಅಂತ ಕನ್ಸಿಡರ್ ಮಾಡ್ತೀರಿ. ಓಕೆ, ಎರಡು ಟ್ರಯಾಂಗಲ್. ಈಗ ನಮಗಿರುವಂಥ ಕಂಡೀಷನ್ ಪ್ರಕಾರ ಎರಡು ಟ್ರಯಾಂಗಲ್ನ ಕಾಂಗ್ರಿಯೆಂಟ್ ಅಂತ ಪ್ರೂವ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಮೆನಿ ಕ್ರೈಟೀರಿಯಾ. ಸೈಡ್ 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 ಎಸ್ ಎಸ್ ಎಸ್ಗೆ ಹೋಗ್ತೀರಾ ಅಥವಾ ಎಸ್ ಎ ಎಸ್ಗೆ ಹೋಗ್ತೀರಾ, ಎ ಎಸ್ ಎಗೆ ಹೋಗ್ತೀರಾ, ಆರ್ ಎಚ್ ಎಸ್ ಅಂತಿದೆ. ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳುವಂಥ ಕ್ರೈಟೀರಿಯಾ ಆರ್ ಎಚ್ ಎಸ್. ಯಾಕೆ ಮ್ಯಾಮ್ ಆರ್ ಎಚ್ ಎಸ್ ಅಂತ ಹೋದ್ರಿ ಅಂದ್ರೆ ನೋಡಿ, ಇಲ್ಲಿ ನಾವು ಫಸ್ಟ್ ಥಿಯರಮ್ನ ಯೂಸ್ ಮಾಡ್ಕೋತೀವಿ. ಏನಂತ ಹೇಳ್ತೀವಿ ಅಂತಂದ್ರೆ, ಅಬ್ಸರ್ವ್ ಆಸ್ ಯು ನೋ ದಟ್ ಟ್ಯಾಂಜೆಂಟ್ ಅಂಡ್ ರೇಡಿಯಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ನೋಡಿ, ಇಲ್ಲಿ ಬರುವಂತ ಆಂಗಲ್, ಇಲ್ಲಿ ಬರುವಂತ ಆಂಗಲ್ ಈಕ್ವಲ್, ದಟ್ ಈಸ್ ಆಂಗಲ್ ಏನಿಲ್ಲ, ಇಲ್ಲಿ ಯಾವ ಟ್ರಯಾಂಗಲ್ ಬರ್ದಿರ್ತೀರೋ ಅದೇ ಬರ್ಕೊಳ್ಳಿ. ಆಂಗಲ್ ಓ ಕ್ಯೂ ಪಿ ಇಸ್ ಈಕ್ವಲ್ ಟು ಆಂಗಲ್ ಓ ಆರ್ ಪಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಇದ್ರಲ್ಲಿ ಏನ್ ರೀಸನ್ ಬರೀತೀರಾ, ಥಿಯರಮ್ 1 ಅಂತ ಬರೀರಿ ಸಾಕು. ಕ್ಲಿಯರ್ ಆಯ್ತಾ? ಈಗ ಎರಡೂ ಸೈಡ್ ಅಲ್ಲೂ ನೋಡಿ, ಈ ಓ ಪಿ ಅನ್ನೋದು ಈ ಟ್ರಯಾಂಗಲ್ಗೂ ಸೇರುತ್ತೆ, ಈ ಟ್ರಯಾಂಗಲ್ಗೂ ಸೇರುತ್ತಾ? ಹಾಗಾದ್ರೆ ಏನಂತ ಬರೀದ್ರೆ, ಓ ಪಿ ಈಕ್ವಲ್ಸ್ ಓ ಪಿ ಬಿಕಾಸ್ ಕಾಮನ್ ಸೈಡ್. ಸೊ ಇಟ್ ಇಸ್ ಕಾಮನ್ ಸೈಡ್. ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಓ ಕ್ಯೂ ಓವರ್ ಎರಡು ಒಂದೇನಾ, ಬಿಕಾಸ್ ಬೋತ್ ಆರ್ ರೇಡಿಯೈ. ಎಸ್, ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಬಿಕಾಸ್ ಸೇಮ್ ರೇಡಿಯೈ. ನೋಡಿ, ಸೇಮ್ ರೇಡಿಯೈ ಅಂತ ಬರೀತೀರಾ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ರೈಟ್ ಆಂಗಲ್ ಇದೆಯಾ, ನೆಕ್ಸ್ಟ್ ಹೈಪೋಟೆನಸ್ ಈಕ್ವಲ್ ಆಗಿದೆಯಾ ನೋಡಿ, ರೈಟ್ ಆಂಗಲ್ಗೆ ಆಪೋಸಿಟ್ ಸೈಡ್ ಲಾಂಗೆಸ್ಟ್ ಸೈಡ್ ಹೈಪೋಟೆನಸ್ ಈಕ್ವಲ್ ಆಗಿದೆಯಾ, ಒಂದು ಸೈಡ್ ಈಕ್ವಲ್ ಆಗಿದೆ. ಸೊ ಬೈ ಆರ್ ಎಚ್ ಎಸ್ ವಿ ಕ್ಯಾನ್ ಸೇ ದಟ್ ದೇರ್ ಫೋರ್ ಟ್ರಯಾಂಗಲ್ ಓ ಕ್ಯೂ ಪಿ is congruent to triangle ORP. So what is the criteria we are writing it as? RHS criteria. ಇಲ್ಲಿ ನಾವು RHS criteria ಯೂಸ್ ಮಾಡ್ತಿದೀವಿ. ಹಾಗಾದ್ರೆ ಎರಡು ಟ್ರಯಾಂಗಲ್ ಕಾಂಗ್ರಿಯೆಂಟ್ ಆಯ್ತು ಅಂದ್ರೆ ಯು ಕ್ಯಾನ್ ಈಕ್ವಲ್ ಎನಿ ಸೈಡ್ಸ್ ಆರ್ ಯು ಕ್ಯಾನ್ ಈಕ್ವಲ್ ಎನಿ ಆಂಗಲ್ಸ್. ಬಟ್ ನಾವಿಲ್ಲಿ ಈಕ್ವಲ್ ಮಾಡೋದು ಪಿ ಕ್ಯೂ ಈಕ್ವಲ್ಸ್ ಪಿ ಆರ್ ಅಷ್ಟೇ. ವಾಟ್ ಯು ಆರ್ ಗೋಯಿಂಗ್ ಟು ರೈಟ್, ಸಿ ಪಿ ಸಿ ಟಿ. ಸಿ ಕಾಂಗ್ರಿಯೆಂಟ್ ಪಾರ್ಟ್ಸ್ ಆಫ್ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರಿಯೆಂಟ್ ಟ್ರಯಾಂಗಲ್ ಅಂತ ಹೇಳಿ. Is it clear? ಅರ್ಥ ಆಯ್ತು ಅನ್ಕೋತೀನಿ. See, if you consider the external point outside, means outside point, from that point you can draw two tangents. Those two tangents are equal in length. Okay, how you are going to prove? First you are going to write the data, which are the tangents you are drawn from external point to a circle, and which are the tangents you have to make them equal. PQ equals PR, and here we are going for small construction by joining to the radius and joining to that external point from the center. Starting with proof, here we are going to consider two triangles separately, that is OQP and ORP, and we are proving that those two triangles are congruent. That means we are using RHS criteria. Andre enaitu, ಒಂದು angle is equal to 90 degree as it is from theorem 1. Then one side is common side and one side is we went for radius. So from this RHS criteria, we proved these two triangles are congruent. See, if two triangles are congruent, we can equate any corresponding parts regarding that. So here PQ equals PR. What is the reason we wrote? Corresponding parts of congruent triangle, that is CPCT. ನೋಡಿ, ಇದಿಷ್ಟು ಸೆಕೆಂಡ್ ಥಿಯರಮ್ ಪ್ರೂಫ್. ಕ್ಲಿಯರ್ ಆಗಿದೆ ಅನ್ಕೋತೀನಿ. ಥಿಯರಮ್ 1 ನಿಮಗೆ ಅರ್ಥ ಆಗಿದೆ, ಥಿಯರಮ್ 2. ಸೊ ಇದನ್ನ ಹೇಗೆ ಪ್ರಾಕ್ಟೀಸ್ ಮಾಡ್ತೀರಾ? ಟೇಕ್ ಡಿಫ್ರೆಂಟ್ ಅಲ್ಫಾಬೆಟ್ಸ್, ಪ್ರಾಕ್ಟೀಸ್ ದೆಮ್. ಓಕೆ, ಇನ್ನು 1 ಮಾರ್ಕ್ ಕ್ವೆಶನ್ಸ್ ನೋಡಿ, ಜನರಲ್ ಆಗಿ ಹೇಳ್ಬಿಡ್ತೀನಿ. ಇಲ್ಲಿ ಈ ತರ ಪರ್ಟಿಕ್ಯುಲರ್ ಆಗಿ 1 ಮಾರ್ಕ್ ಅನ್ನ ಗೆಸ್ ಮಾಡೋದು ಕಷ್ಟ. ಬಟ್ ದೋಸ್ 1 ಮಾರ್ಕ್ಸ್ ವಿಲ್ ಬಿ ಈಸಿ ಅಂಡ್ ಇಟ್ ವಿಲ್ ಬಿ ರಿಲೇಟೆಡ್ ಟು ದ ಥಿಯರಮ್ 1 ಅಂಡ್ ಥಿಯರಮ್ 2. ನೋಡಿ, ಇಲ್ಲೊಂದು ಕ್ವೆಶನ್ ದಷ್ಟು ನೋಡಿ, ಇದೊಂದು ಕ್ವೆಶನ್ ರಿಪೀಟೆಡ್ ಆಗಿ ಯಾವಾಗಲೂ ಕೇಳ್ತಾನೆ ಇರ್ತಾರೆ. ದ ಸ್ಟ್ರೈಟ್ ಲೈನ್ ವಿಚ್ ಪಾಸಸ್ ಥ್ರೂ 2 ಪಾಯಿಂಟ್ಸ್ ಆನ್ ದಿ ಸರ್ಕಲ್. ನೋಡಿ, ಸರ್ಕಲ್ ಅಂತ ಕನ್ಸಿಡರ್ ಮಾಡಿದ್ರೆ 2 ಪಾಯಿಂಟ್ಸ್ ಇಂದ ಪಾಸ್ ಆಗುವಂತ ಸ್ಟ್ರೈಟ್ ಲೈನ್ ಏನಂತ ಕರಿತೀವಿ? ಟ್ಯಾಂಜೆಂಟ್. ದ ಸೇಮ್ ಕ್ವೆಶನ್ ನೋಡಿ, ಇದೇ ಸೇಮ್ ಕ್ವೆಶನ್, ಎ ಸ್ಟ್ರೈಟ್ ಲೈನ್ ವಿಚ್ ಪಾಸಸ್ 1 point on a circle, ನೋಡಿ, which intersect at 1 point ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಇಟ್ ಇಸ್ ಅ ಟ್ಯಾಂಜೆಂಟ್. ನೋಡಿ, 2 ಪಾಯಿಂಟ್ ಆದ್ರೆ ಸೀಕೆಂಟ್,
ಒಂದು ಪಾಯಿಂಟ್ ಆದ್ರೆ ಟ್ಯಾಂಜೆಂಟ್ ಅನ್ನೋದು ನೆನಪಿರ್ಲಿ. ಓಕೆ, ಇದು ಟ್ಯಾಂಜೆಂಟ್ ಸೀಕೆಂಟ್ ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ ಆಯ್ತು. ಈಗ ನೆಕ್ಸ್ಟ್ ನೋಡಿ, ಈ ಫಿಗರ್ ಅಬ್ಸರ್ವ್ ಮಾಡಿ. ಇಲ್ಲಿ ನಾವು ಲೆಂತ್ ಆಫ್ ಪಿ ಸಿ, ಈ ಪಿ ಸಿ ಲೆಂತ್ ಬೇಕು ನನಗೆ ಅನ್ನೋದಾದ್ರೆ ನೋಡಿ, ದಿಸ್ ಇಸ್ ಒನ್ ಎಕ್ಸ್ಟರ್ನಲ್ ಪಾಯಿಂಟ್ ಅಲ್ವಾ ಸರ್ಕಲ್ಗೆ, ಇದೊಂದು ಎಕ್ಸ್ಟರ್ನಲ್ ಪಾಯಿಂಟ್ ಅಲ್ವಾ. ನೋಡಿ ಇದ್ರ ಪ್ರಕಾರ ಇಫ್ ಸಿ ಡಿ ಸಿ ಬಿ ಈಕ್ವಲ್ ಬರಬೇಕು, ನಾವು ಈಗ ತರ ಪ್ರೂವ್ ಮಾಡ್ದಂಗೆ. ಇಫ್ ದಿಸ್ ಇಸ್ 5, ಇದು 5 ಸೆಂಟಿಮೀಟರ್ ಆಯ್ತು. ಈ ಕಡೆ ನೋಡಿ ಪಿ ಅನ್ನೋದು ಎಕ್ಸ್ಟರ್ನಲ್ ಪಾಯಿಂಟ್, ಇದು 3 ಆದ್ರೆ ಇದು ಎಷ್ಟಾಯ್ತು, 3 ಆಯ್ತು. ಸೊ 5 + 3 ಎಷ್ಟಾಯ್ತು, 8 ಸೆಂಟಿಮೀಟರ್ ಆಯ್ತು. ಈ ತರ ಕ್ವೆಶನ್ಸ್ ಕೇಳುವಂತ ಚಾನ್ಸಸ್ ಇದೆ. ದಟ್ ಮೀನ್ಸ್ ಯು ಹ್ಯಾವ್ ಟು ಅಪ್ಲೈ ಥಿಯರಮ್ 2 ಆರ್ ಥಿಯರಮ್ 1. ನೆಕ್ಸ್ಟ್ ನೋಡ್ತಾ ಬರೋಣ ಬನ್ನಿ. ನೋಡಿ ಇಲ್ಲೊಂದು ಕ್ವೆಶನ್ ಅಂತ ತಗೊಂಡಿದ್ದೀನಿ. ಇಲ್ಲಿ ಅವ್ರು ಕೊಟ್ಟಿರೋದು ಆಂಗಲ್ ಬಿಟ್ವೀನ್ ದ ರೇಡಿಯಸ್, ಆಂಗಲ್ ಬಿಟ್ವೀನ್ ಟ್ಯಾಂಜೆಂಟ್ ಕೇಳ್ತಾರೆ. ಓಕೆ, ಅದ್ರ ಪ್ರಕಾರ ಹೋಗೋದಾದ್ರೆ ನೋಡಿ ಇವೆರಡು ನೋಡಿ ಇವೆರಡು ಏನಾಗಿರುತ್ತೆ ಆಂಗಲ್ 90 ಡಿಗ್ರಿ ಆಸ್ ಪರ್ ಥಿಯರಮ್ 1 ಸೆಟ್ ದಟ್ ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್. ಓಕೆ, ಹಾಗಾದ್ರೆ ಇವೆರಡು 90 ಇದ್ಮೇಲೆ ಇವೆರಡು ಏನಾಗಬೇಕು, ಸಮ್ ಆಫ್ ದೀಸ್ ಟೂ ಶುಡ್ ಬಿ 90. ಹಾಗಾದ್ರೆ ಇದು 130 ಆದ್ರೆ 30 ಡಿಗ್ರಿ ಆಗುತ್ತೆ. ಅದೇ 110 ಆದ್ರೆ 70. ಬಿಕಾಸ್ ಇವೆರಡು ನೋಡ್ಕೊಳ್ಳಿ, ಇವೆರಡು ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರಬೇಕು, ಇವೆರಡು ಆಡ್ ಮಾಡಿದ್ರೆ ನಮ್ಗೆ 180 ಆಗ್ಬೇಕು. ಸಿ 130 + 50 180, ಅಥವಾ ಇದ್ರ ಜಾಗದಲ್ಲಿ 110 ಕೊಡ್ಬೋದು 70 ಡಿಗ್ರಿ, ಅಥವಾ 100 ಡಿಗ್ರಿ 80 ಡಿಗ್ರಿ, ಈ ತರ. ಸೊ ಈ ತರ ಕ್ವೆಶನ್ಸ್ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋದಾದ್ರೆ ಆಂಗಲ್, ಇಲ್ಲೂ ಅಷ್ಟೇ ನೋಡಿ. ಇನ್ ದಿ ಫಿಗರ್ ಓ ಇಸ್ ದಿ ಸೆಂಟರ್ ಆಫ್ ಸರ್ಕಲ್ ಅಂತ ಹೇಳಿದ್ದಾರೆ. ಎ ಸಿ ಇಸ್ ದ ಡಯಾಮೀಟರ್ ಇಫ್ ಆಂಗಲ್ ಎ ಸಿ ಬಿ ಇದು 50 ಡಿಗ್ರಿ. ಅವ್ರು ಕೇಳ್ತಾ ಇರೋದು ನೋಡಿ ಇಲ್ಲೊಂದು ಬರುತ್ತೆ, ಯಾವುದು ಬಿ ಎ ಸಿ, ಈ ಆಂಗಲ್ ನ ಕೇಳ್ತಾ ಇದ್ದಾರೆ. ಕೆಲವೊಂದು ಟೈಮ್ ಏನ್ ಮಾಡ್ತಾರೆ ಗೊತ್ತಾ, ಇಲ್ಲೊಂದು ಟ್ಯಾಂಜೆಂಟ್ ಕೊಟ್ಬಿಡ್ತಾರೆ. ಸಿ ಇಲ್ಲೊಂದು ಟ್ಯಾಂಜೆಂಟ್ ಕೊಟ್ಬಿಟ್ಟು ಪಿ ಕ್ಯೂ ಅಂತ ಕೊಟ್ಟು ಬಿ ಎ ಕ್ಯೂ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಬಿ ಎ ಕ್ಯೂ, ಈ ಬಿ ಎ ಕ್ಯೂ ಎಷ್ಟು ಬರುತ್ತೆ ಅಂತ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು, ಆಸ್ ಯು ನೋ ದಟ್ ದಿಸ್ ವಿಲ್ ಬಿ 90 ಡಿಗ್ರಿ ಆಲ್ವೇಸ್ ಆಂಗಲ್ ಇನ್ಸೈಡ್ ದಿ ಸೆಮಿ ಸರ್ಕಲ್, ಆರ್ ಯು ಕ್ಯಾನ್ ಕನ್ಸಿಡರ್ ದ ಆಂಗಲ್ ಬಿಟ್ವೀನ್ 2 ಕಾರ್ಡ್ಸ್. ನೋಡಿ ಇದೊಂದು ಕಾರ್ಡ್, ಇದೊಂದು ಕಾರ್ಡ್, ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ 2 ಕಾರ್ಡ್ಸ್ ಮಧ್ಯೆ ಬರುವಂತ ಆಂಗಲ್ ವಿಲ್ ಬಿ 90 ಡಿಗ್ರಿ, ಆರ್ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಆಂಗಲ್ ಇನ್ ದಿ ಸೆಮಿ ಸರ್ಕಲ್ ಇಸ್ 90 ಡಿಗ್ರಿ. ಈಗ ನೋಡಿ ಈ ಮೂರು ಆಂಗಲ್ ನ ಆಡ್ ಮಾಡಿದ್ರೆ ಎಷ್ಟಾಗಬೇಕು, ಆಸ್ ಪರ್ ಆಂಗಲ್ ಸಮ್ ಪ್ರಾಪರ್ಟಿ 180 ಡಿಗ್ರಿ. ಇಲ್ಲೇ ನೋಡಿ 90 + 50 140, ಹಾಗಾದ್ರೆ ಇದು ಎಷ್ಟಿರ್ಬೇಕು 40 ಡಿಗ್ರಿ. ಬಟ್ ಈಗ ಅವ್ರು ಕೇಳ್ತಾ ಇರೋದು ಈ ಆಂಗಲ್ ಆದ್ರೆ ವಾಟ್ ಇಸ್ ದ ಟೋಟಲ್ ಆಂಗಲ್ ಆಫ್ ದಿಸ್ 90, ಹೌದಾ. ಆಸ್ ಪರ್ ಥಿಯರಮ್ 1 ಪೂರ್ತಿ ನೋಡಿ ಹಿಂಗ್ ತಗೊಂಡ್ರೆ ನಾನು ಸರ್ಕಲ್ ಇಲ್ಲಿ ನೋಡಿ ರೇಡಿಯಸ್ ಇದು ಕಂಪ್ಲೀಟ್ ಇಟ್ ಇಸ್ 90 ಡಿಗ್ರಿ ಆಸ್ ಪರ್. ಬಟ್ ನಮ್ಗೆ ಇಲ್ಲಿ ನೋಡಿ 40 ಕೊಟ್ಟಿದ್ದಾರೆ, 90 - 40 ಎಷ್ಟಾಯ್ತು 50. ಹಾಗಾದ್ರೆ ದಿಸ್ ವಿಲ್ ಬಿ 50 ಡಿಗ್ರಿ. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೋಡಿ ಈ ತರ ಥಿಯರಮ್ ಬೇಸ್ಡ್ ಕ್ವೆಶನ್ಸ್ ಕೇಳುವಂತ ಚಾನ್ಸಸ್ ಇದೆ. ಓಕೆ ನೋಡಿ ಇದಿಷ್ಟು ಸರ್ಕಲ್ ಲೆಸನ್ ಅಲ್ಲಿ ಬರುವಂತ ಥಿಯರಮ್ ಮತ್ತೆ ಥಿಯರಮ್ ಬೇಸ್ಡ್ ಕ್ವೆಶನ್. ತುಂಬಾ ಸಿಂಪಲ್ ಆಗಿದೆ ಈ ಲೆಸನ್. ಈಸಿಯಾಗಿ ನೀವು 1 ಡೇಲಿ ಪ್ರಾಕ್ಟೀಸ್ ಮಾಡ್ಬಿಡ್ಬೋದು. ಯಾರು ಥಿಯರಮ್ ಕಲ್ತಿಲ್ಲ ಅನ್ನೋರು ಈಗಲೂ ನೀವು ಪ್ರಾಕ್ಟೀಸ್ ಮಾಡಿ, ಸ್ಟಾರ್ಟ್ ಮಾಡಿ, ಬೇರೆ ಬೇರೆ ಆಲ್ಫಾಬೆಟ್ಸ್ ಕೊಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ಲಿ ಯು ಕ್ಯಾನ್. ಓಕೆ, ಸೊ ಹಾಗಾಗಿ ನಾನು ಈ ಲೆಸನ್ ನ ಒಂದೇ ಸೆಷನ್ ಅಲ್ಲೇ ಕಂಪ್ಲೀಟ್ ಮಾಡಿದ್ದೀನಿ. ಅಲ್ಲಿಗೆ ಸರ್ಕಲ್ ಲೆಸನ್ ಮುಗಿತು. ಹಾಗಾದ್ರೆ ನಾವು ಎಷ್ಟು ಲೆಸನ್ಸ್ ನ ಕಂಪ್ಲೀಟ್ ಮಾಡಿದ್ವಿ, 2 ಸೆಷನ್ಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್, 2 ಸೆಷನ್ಸ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್, 2 ಸೆಷನ್ ಕ್ವಾಡ್ರಾಟಿಕ್ ಇಕ್ವೇಶನ್, 2 ಸೆಷನ್ಸ್ ಟ್ರಯಾಂಗಲ್ಸ್. ಅಲ್ಲಿ 8 ಸೆಷನ್ ಆಯ್ತು. ಇಲ್ಲಿ 1 ಸೆಷನ್ ಅಲ್ಲಿ ಸರ್ಕಲ್ ಲೆಸನ್ ಮುಗಿದಿದೆ. ಅಲ್ಲಿಗೆ ನಾವು ಓವರ್ ಆಲ್ 5 ಲೆಸನ್ಸ್ ನ ಕಂಪ್ಲೀಟ್ ಮಾಡಿದೀವಿ. ಓಕೆ, ಇನ್ನು ಉಳ್ಕೊಂಡಿರುವಂತ 7 ಲೆಸನ್ಸ್ ಇನ್ ಅಪ್ಕಮಿಂಗ್ ಸೆಷನ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತಿರ್ತೀನಿ. ನೋಡ್ತಾ ಬನ್ನಿ. ಏನೇ ಡೌಟ್ಸ್ ಇರ್ಲಿ ಅಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸೆಷನ್ ಡೇ 10 ಅಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.